ಹಾಯ್ ಫ್ರೆಂಡ್ಸ್, ಯೋಗೇಶ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ಮಂಗಳವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶುವಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಲೇಬೇಕು. ಒಂದು ಲೋಟ ಬಿಸಿನೀರು ಕುಡಿಯೋದ್ರಿಂದ ನಾನು ಡೇನ ಶುರು ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತು ಮನೇಲಿ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾವುದೇ ಥರದ ವ್ಯಾಯಾಮ ಯೋಗ ಯಾವುದೂ ಇರೋದಿಲ್ಲ. ಸಂಜೆ ಮಾಡ್ಕೊತೀನಿ ಫ್ರೆಂಡ್ಸ್, ನಾನೇನು ಮಿಸ್ ಮಾಡ್ಕೊಳ್ಳಲ್ಲ. ಹಾಗೆ ಮಂಗಳವಾರ ಆಗಿರೋದ್ರಿಂದ ಬಾಗಿಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ಅಡುಗೆ ಮನೆಗೆ ಅಂತ ಬಂದರೆ ಸ್ವಲ್ಪ ಅಡುಗೆ ಮನೆಯೇ ನೋಡಿದ್ರೆ ಕಿರಿಕಿರಿ ಅನಿಸ್ತಾಯಿತ್ತು. ಯಾಕಂದರೆ ಸೋಮವಾರ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಅಡುಗೆ ಮನೆ ಕ್ಲೀನ್ ಮಾಡಿ ನಾನು ಮಲ್ಕೊಂಡಿರಲಿಲ್ಲ. ಹಂಗಾಗಿ ಅಯ್ಯೋ ಅನ್ನಿಸ್ತಾಯಿತ್ತು. ಆದ್ದರಿಂದ ಪಟ ಬೇಗನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಇದು ಆನ್ಲೈನಲ್ಲಿ ಪಾತ್ರೆ ತೊಳೆಯೋದು ತರಿಸ್ಕೊಂಡಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ನೋಡಿ, ನೀವು ತರಿಸ್ಕೊಳ್ಳೋದಿದ್ರೆ ತರಿಸ್ಕೊಳ್ಳಿ. ಪಾತ್ರೆಗಳೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ಬೇಗ ಕೆಲಸ ಮಾಡಿಕೊಂಡು ನಾನು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ಹಾಗೆ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಕಾಲೇಜಿಗೆ ಲೇಟ್ ಆಗುತ್ತೆ ಅಂತ ಟಿಫನ್ ಮಾಡೋಣ ಅಂತ ನಾನು ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ಹೇಗೆ ಮಾಡೋದು ಅಂದ್ಬಿಟ್ಟು ಶಾರ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ. ಹೋಗಲ್ಲಿ ಚೆಕ್ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಬೇಗನೆ ನಾನು ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅಡುಗೆ ತಯಾರಿನೂ ಮಾಡ್ಕೊತಾ ಇದ್ದೀನಿ. ಯಾಕಂದರೆ 7:15ಗೆ ವ್ಯಾನ್ ಬಂದುಬಿಡುತ್ತೆ. ನನ್ನ ಮಗಳು ಕಾಲೇಜ್ಗೆ ಹೋಗಬೇಕು, ಲೇಟ್ ಆಗಿಬಿಡುತ್ತೆ ಅಂತ ಬೇಗನೆ ಕೆಲಸ ಮಾಡ್ಕೊತಾ ಇದ್ದೀನಿ. ಇವತ್ತು ವಾರ ದೇವ್ರ ಪೂಜೆ ಬೇರೆ ಮಾಡಬೇಕು, ದೇವ್ರ ಮನೆ ಬೇರೆ ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಬೇಗನೆ ನನ್ನ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ. ಈಗಿತ್ತು ನನ್ನ ತಿಂಡಿ ಮಾಡೋಣ ಅಂತಲೇ ಅಂದ್ಕೊಂಡೆ. ತಿಂಡಿ ಮಾಡೋದಕ್ಕಾಗಲಿಲ್ಲ. ಆಗ ಸಾಂಬಾರು ಮಾಡೋಣ, ಆಮೇಲೆ ಮುದ್ದೆ ಮಾಡ್ಕೊಳ್ಳೋಣ, ಕೆಲಸ ಎಲ್ಲ ಮುಗಿದಾದ್ಮೇಲೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಮಾಡಿಕೊಂಡು ರೈಸು ಮತ್ತು ಸಾಂಬಾರನ್ನ ಮಾಡಿಕೊಂಡೆ. ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋದೇನು ಕಷ್ಟ ಏನಲ್ಲ. ನಾವು ಮಸಾಲೆ ಪದಾರ್ಥಗಳನ್ನ ಎಣ್ಣೆಯಲ್ಲಿ ಹುರ್ಕೊಂಡು ತೆಂಗಿನಕಾಯಿ ಮತ್ತು ಪುಡಿ ಜೊತೆ ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಹೇಗಿದೆ ನಮ್ಮ ದೇವ್ರ ಮನೆ. ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿದ್ದೀನಿ. ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ಹೇಗಿದೆ. ಮತ್ತು ಬೆಳಗಿನ ನನ್ನ ತಿಂಡಿ ಈ ಥರ ಇತ್ತು. ಮುದ್ದೆ ತೊಗೊಳ್ಳಿಲ್ಲ ನಾನಿವತ್ತು. 2 ಗೋಧಿ ರೊಟ್ಟಿ ಹಾಕ್ಕೊಂಡು